ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಮಟನ್ ಗೋಂಗೂರ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಕಾಣಿಸ್ತೈತೆ ನೋಡಿರಿ. ಮಟನ್ ಹಿಂಗೆ ತೊಳೆದಿಕ್ಕೊಂಡಿದ್ದೀನಿ. 4-5 ಕಿತ ಒಂಚೂರು ಅರಿಶಿನ ಹಾಕಿ ತೊಳೆದಿಕ್ಕೊತಾ ಇದ್ದೀನಿ. ನೀರು ಸೋರೋಕೆ ಬಿಟ್ಬಿಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆಲ್ರೆಡಿ ಸ್ವಲ್ಪ ಬಾಣಲಿ ಕಾಯ್ದೈತೆ. ನಾನು ಲೈವ್ ವಿಡಿಯೋ ಆನ್ ಮಾಡಿದ್ದೀನಿ ಅಂತೇಳಿ ಸ್ವಲ್ಪ ಲೈಟಾಗಿ ಎಣ್ಣೆ ಉಯ್ಕೊತಾ ಇದ್ದೀನಿ. 1-2 ಸ್ಪೂನು. ಇವಾಗ ಸ್ವಲ್ಪ ಸೋಂಪು, ಚಕ್ಕೆ ಒಂದು ಸಣ್ಣ ಸಣ್ಣ ತುಂಡು 2, ಒಂದು 2-3 ಲವಂಗ ಹಾಕ್ಕೊಳ್ಳೋಣ. ಜಾಸ್ತಿ ಮಸಾಲೆ ಹಾಕ್ಬಾರ್ದು ನೋಡಿ. ಇಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇದು ನಾಟಿ ಸ್ಟೈಲು ಈರುಳ್ಳಿ, ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ಫ್ರೈ ಆಗೋಕೆ ಬಿಟ್ಬಿಡ್ಬೇಕು ನಾವು. ಎಲ್ಲ ಫ್ರೈ ಆಗಬೇಕು. ಯಾವುದೇ ಐಟಮ್ ಆಗಲಿ ಸ್ವಲ್ಪ ಚೆಂದಾಗಿ ಉರಿಬೇಕು ಫ್ರೆಂಡ್ಸ್. ಆವಾಗ ನೋಡೋಕ್ಕೂ ತುಂಬ ರುಚಿಯಾಗಿರ್ತೈತೆ. ಜಜ್ಜಿಕೊಂಡಿದ್ದೀನಿ. ಸ್ವಲ್ಪ ಜಜ್ಜಿ ನಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಳಗೆ ಎಷ್ಟು ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೋಡಿ, ಈ ಮಟ್ಟಕ್ಕೆ ಫ್ರೈ ಆಗಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಅದು ತೆಗೆಸ್ಕೊಂಡಿದ್ದೀನಿ. ನನ್ನ ಹತ್ರ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಜಜ್ಕೊಂಡಿದ್ದೀನಿ. ಅದನ್ನು ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ.
4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಇದು ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀರಲ್ಲ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಆವಾಗ ನಮಗೆ ಹಸಿ ವಾಸನೆ ಇರೋಲ್ಲ. ಅದು ಹಸಿಯಾಗಿ ಹಾಕಿದ್ರೆ ಒಂಥರ ಚೆನ್ನಾಗಿರೋಲ್ಲ ಟೇಸ್ಟ್ ಫ್ರೆಂಡ್ಸ್. ಮೆಣಸಿನ್ಕಾಯಿ ಸಿಡಿತೈತೆ. ನಾವು ಯಾವುದೋ ಒಂದು ಹೊಸದಾಗಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ಗಂಟ ಮಾಡ್ತಾ ಇರಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಸಣ್ಣವಾದರೆ ಒಂದು 3, ದಪ್ಪ ಟೊಮೆಟೊ ಇದ್ದರೆ ಒಂದು 2. ಟೊಮೆಟೊನು ಸ್ವಲ್ಪ ಫ್ರೈ ಆಗಲಿ. ಎಲ್ಲ ಇದ್ರಾಗೆ ಬಾಡಿಸ್ಕೊಳ್ಬೇಕು ಫ್ರೆಂಡ್ಸ್. ನನ್ನ ಹತ್ರ ಇದ್ರ ತಕ್ಕಷ್ಟು ಇದಿಲ್ಲ ಪ್ಲೇಟು, ಹಂಗಾಗಿ ದೊಡ್ಡದು ಊಟದ ತಟ್ಟೆ ಇತ್ತು, ಅದನ್ನ ಯಾಕೆ ಮುಚ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಟಮಾಟನು ಬೇಗ ಬೇಯುತ್ತೆ, ಬೇಕಾದರೆ ನೋಡಿ ಹಾಕ್ಕೊಂಡು ಫ್ರೆಂಡ್ಸ್. ಟಮಾಟೊ ಬೇಯಕ್ಕ ನಾನು ಇವಾಗ ಉಪ್ಪು ಹಾಕಿದ್ದೀನಿ. ಇವಾಗ ಇದು ಫ್ರೈ ಆಗ್ತಾ ಇರಲಿ. ಗೋಂಗೂರನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತು ನಾನು ಎಣ್ಣೆಗೆ ಹಾಕಿ ಇದು ಮಾಡಲ್ಲ, ಬರೀ ನೀರಾಗೆ ನಾನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ನೀರಾಗಿ ಫ್ರೈ ಮಾಡಿಕೊಂಡ್ರೆ ಅದು ಗೋಂಗೂರ ಸ್ವಲ್ಪ ಇದ್ರಾಗಿರ್ತೈತೆ ಫ್ರೆಂಡ್ಸ್. ನನ್ನ ಹತ್ರ ಒಂದು ಸ್ವಲ್ಪ ಇತ್ತು, ಅದನ್ನೇ ನಾನು ಫ್ರೈ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ಫ್ರೆಂಡ್ಸ್. ನೀವು ಒಂದು ಕಿತ ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೂ. ಘಾಟು ಹೀಗಾಗಿ ಸ್ವಲ್ಪ ಕೆಮ್ಮಲ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೊಂಬೇಡಿ. ನೋಡು, ಈ ನೀರಾಗೆ ಬಾಡೋಗುತ್ತೆ. ಇದು ಒಂಥರ ಇದೆ, ಗೊಜ್ಜು ಥರ ಆಗಿಬಿಡುತ್ತೆ ಗೋಂಗೂರ ಸೊಪ್ಪು. ಚಿಕ್ಕದು ಅಡುಗೆ ಮನೆ ಸೆಟ್ ಆಗ್ತಾ ಇಲ್ಲ, ಪ್ರತಿಯೊಂದಕ್ಕೂ ನನಗೆ ಹಿಂಸೆ ಆಗ್ಬಿಟ್ಟೈತೆ. ಹಂಗೇನು ಸ್ವಲ್ಪ ನಾನು ಎತ್ತಿ
ಎಲ್ಲ ಪಾತ್ರೆಗಳೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಯಾವುದು ನಾನು ಚೀಜ್ ಆಗುತ್ತೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ. ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ಇವಾಗ ತೊಳೆದಿಕ್ಕಿರೋ ಮಟನು ನೀರು ಫುಲ್ಲು ಡ್ರೈ ಆಗೈತೆ. ಅರಿಶಿನ ಹಾಕಿ ಉಪ್ಪು ಅರಿಶಿನ ಹಾಕಿ ತೊಳೆದಿಕ್ಕೊಂಡಿದ್ದೀನಿ ಒಂದು 4-5 ಕಿತ. ಎಷ್ಟು ನಾವು ತೊಳಿತೀರೋ ಅಷ್ಟು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅರ್ಧ kg ಮಟನು. ನಿಮಗೆ ನಮಗೆಲ್ಲ ಸೇರಿಸಿ ಮಾಡ್ತಾಯಿದ್ದೀನಿ. ಬನ್ನಿ ನೀವು ಒಂದು ಕಿತ ಟ್ರೈ ಮಾಡಿರಿ. ಸ್ವಲ್ಪ ಈ ನೀರೆಲ್ಲ ಹಿಂಡ್ಬೇಕು, ಉಪ್ಪು ಖಾರ ಎಲ್ಲ ಇದ್ರಾಗೆ ಹಿಡೀಲಿ. ಅಲ್ಲಿಗಂಟ ಸ್ವಲ್ಪ ಪ್ಲೇಟಾಗಿ ಮುಚ್ಚಿಬಿಟ್ಟು 5 ನಿಮಿಷಕ್ಕೆ ಒಂದು ಕಿತ, 2 ನಿಮಿಷಕ್ಕೆ ಒಂದು ಕಿತ, 5 ನಿಮಿಷಕ್ಕೆ ಒಂದು ಕಿತ ಕಳಿಸ್ಕೊಡ್ತಾ ಇರಬೇಕು. ಇದು ಇವಾಗ ಗೊಂಗೂರ ನೋಡಿರಿ. ಒಂದು ಬಾಣಲೆ ತುಂಬ ಇತ್ತು ಸೊಪ್ಪು, ಇವಾಗ ಇಷ್ಟ ಆಗೈತಿ. ಕಾಣಿಸ್ತಿದೆ ಗೋಂಗೂರ. ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರ್ತೈತೆ. ಇವಾಗ ಗೋಂಗೂರ ಹುಳಿ ಐತೆ, ಟಮಾಟೆನೂ ಸ್ವಲ್ಪ ಹುಳಿ ಇರುತ್ತೆ, ಖಾರವಾಗಿ ಸ್ವಲ್ಪ ಹುಳಿಯಾಗಿ ತುಂಬಾ ಟೇಸ್ಟ್ ಇರ್ತೈತೆ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಒಂದು ಕಿತ ಮಾಡಿಕೊಟ್ಟಿದ್ಲು, ಅದನ್ನು ನಾನು ತಿಂದುಬಿಟ್ಟು ಬಂದು ಇದು ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾಕೆ ನಾನು ಶೇರ್ ಮಾಡಬಾರ್ದು ಅಂಥೇಳಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ನೋಡಿ ಯಾಕಂದರೆ ಇದ್ರೊಳಗೇನೆ ಸ್ವಲ್ಪ ಮಟನ್ ಆಗಿ ಕೊಬ್ಬು ಅದೆಲ್ಲ ಐತೆ ನೋಡಿರಿ. ಗೋಂಗೂರ ಮಟನ್ ಆಗಿ ಕೊಬ್ಬು ಅದೆಲ್ಲ ಐತೆ, ಹಾಗಾಗಿ ನಾನು ಸ್ವಲ್ಪ ಇದ್ರಾಗ ಹಾಕ್ಕೊಂಡಿದ್ದೀನಿ. ಎಣ್ಣೆ ಅಷ್ಟು ಹಾಕಿಲ್ಲ, ಯಾಕಂದ್ರೆ ತುಂಬ ಕೊಬ್ಬು ಅದೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರೋಲ್ಲ ಫ್ರೆಂಡ್ಸ್. ಎಣ್ಣೆ ಜಾಸ್ತಿ ಇದ್ದರೆ ಒಂಥರ ಎಟ್ಟು ಹೊಡೆದ್ಬಿಡುತ್ತೆ ಮಟನ್ಗೆ. ಲೈಟಾಗಿ ನಾವು ಹಾಕ್ಕೊಳ್ಬೇಕು. ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ನಮ್ಮ ಮನೆಯಾಗ ಖಾರದ ಪುಡಿ ಖಾಲಿ ಆಗೈತೆ, ಹಂಗಾಗಿ ನಾನು ಅಂಗಡಿಗೆ ಹಾಕ್ತಾಯಿದ್ದೀನಿ. ಇದ್ರಾಗ 2 ಸ್ಪೂನ್ ಧನಿಯಾ ಪುಡಿ, ಮಟನ್ ಮಸಾಲೆ, ಮನೆಗೆ ನೀವು ಮಾಡ್ಕೊಳೋದಂದರೆ ಮಾಡ್ಕೊಳ್ಬೋದು. ಮಟನ್ ಮಸಾಲೆ ಅದರದ್ದು ಬೇಕಾದರೆ ರೆಸಿಪಿ ನಾನು ಒಂದು ದಿವಸ ಹಾಕ್ತೀನಿ. ನನ್ನ ಹತ್ರ ಇವಾಗ ಸದ್ಯಕ್ಕೆ
ಎಲ್ಲ ಮಸಾಲೆಗಳು ಖಾಲಿ ಆಗೈತೆ ಫ್ರೆಂಡ್ಸ್. ಮಾಡ್ಕೊಳ್ಬೇಕು. ಫ್ರೀ ಇಲ್ಲ, ಮನೆ ಶಿಫ್ಟ್ ಮಾಡಿದ್ದು ಬೇರೆ, ಸ್ವಲ್ಪ ಮನಿನೂ ಪ್ರಾಬ್ಲಮ್ ಐತೆ. ಹಾಗಾಗಿ ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ. ಒಂದು 100 ಗ್ರಾಮ್ ಪ್ಯಾಕೆಟು 200 ಗ್ರಾಮ್ ಪ್ಯಾಕೆಟು ಅಂತಂದು ಮಾಡ್ತಾಯಿದ್ದೀನಿ ಅಡುಗೆ. ಯಾಕಂದರೆ ಅದಕ್ಕೆಲ್ಲ ಒಂದು 2-3 ಸಾವಿರ ಇರಬೇಕು. ನನಗೂ ಇನ್ನೂ ಸ್ವಲ್ಪ ಕೆಲಸ ಸೆಟ್ಟಾಗಿಲ್ಲ. ಮನೆಯಾಗ ನಮ್ಮ ಹಸ್ಬೆಂಡ್ ಒಬ್ಬರು ದುಡಿತಾವ್ರೆ, ಒಬ್ಬರು ದುಡಿದು ಮನೆ ಬಾಡಿಗೆ ಇದನ್ನೆಲ್ಲ ನೋಡ್ಕೊಳ್ಬೇಕಲ್ಲ. ಹಾಗಾಗಿ ಇರೋದ್ರಾಗ ಸ್ವಲ್ಪ ಮಾಡ್ತಾಯಿದ್ದೀರಿ. ಏನು ಮಾಡೋಣ ಫ್ರೆಂಡ್ಸ್, ಜೀವನ ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಆಗುತ್ತೆಲ್ಲ. ನೋಡಿ, ಗೋಂಗೂರ ಹಾಕಿದ್ದೀನಿ. ಇವಾಗ ಇದ್ರಾಗೆ ಫ್ರೈ ಆಗಿ ಇದ್ರಾಗೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಲಿ ಚೆಂದಾಗಿ. ಇದು ಮುಚ್ಚಿಬಿಡೋಣ. ಸ್ವಲ್ಪ ಅದು ಚೆಂದಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಲಿ ಫ್ರೆಂಡ್ಸ್. ತೋರಿಸ್ತೀನಿ ಬನ್ನಿ, ಇವಾಗ ನೋಡೋಣ. ನೋಡಿ, ಹಸಿ ವಾಸನೆ ಎಲ್ಲ ಹೋಗೈತೆ. ನಿಮಗೆ ಗೊಜ್ಜು ಥರನೇ ಇರಲಿ ಅಂದರೆ ಈ ಮಟ್ಟಕ್ಕೆ ಇದೇ ಇರಲಿ. ಇಲ್ಲ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ಬೇಕು, ರೈಸ್ಗೆ ಮುದ್ದೆಗೆ ಬೇಕಂದರೆ ಹಂಗೆ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ರೈಸಕ್ಕೆ ಬೇಕು, ಹಂಗಾಗಿ ಲೈಟಾಗಿ ನಾನು ನೀರು ಹಾಕ್ಕೊಳ್ತೀನಿ. ಇದು ಮಟನ್ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಮಟಕ್ಕೆ ನೀರು ಹಾಕ್ಕೊಂಡ್ರೆ ಇದಾಗುತ್ತೆ. ಮುಚ್ಚಿಬಿಟ್ಟು ಸ್ವಲ್ಪ ಸಿಮ್ಮಾಗಿ ಇಕ್ಕಿದ್ದೀನಿ ಫ್ರೆಂಡ್ಸ್. ತೋರಿಸ್ತೀನಿ ನಾನು. ಅದು ಕುದ್ದು ಸ್ವಲ್ಪ ಇವಾಗ ಅಡುಗೆ ಮಾಡಿಕೊಂಡೆ ಪಾತ್ರೆ ತೊಳ್ಕೊಳೋಣ ಬನ್ನಿ. ಅದು ಬೇಯ ಪಾತ್ರೆ ಇರೋ ಪಾತ್ರೆಗಳೆಲ್ಲ ತೊಳ್ಕೊಳೋಣ. ಹಂಗೆ ಇಟ್ಟರೆ ಕೌಚು ವಾಸನೆ ಬಂದ್ಬಿಡುತ್ತೆ. ಯಾವಾಗಿಂದ ಅವಾಗ ತೊಳೆದಾಕ್ಬಿಟ್ರೆ ನಮಗೂ ಕೆಲಸ ಈಸಿ ಆಗ್ಬಿಡುತ್ತೆ. ಅದು ಮಟನ್ ಬೇಯಗಂಟೆ ಇನ್ನೇನು ಕೆಲಸ ಇರೋಲ್ಲ ನಮ್ಗೆ. ಹಂಗಾಗಿ ಇದು 2ನೇ ಕಿತ ನಮ್ಮ ಮನೆಗೆ ಪಾತ್ರೆ ತೊಳಿತಾ ಇರೋದು. ಬೆಳಗ್ಗೆ ಒಂದು ಕಿತ ತೊಳೆದಿದ್ದು, ಇವಾಗ ಮಧ್ಯಾಹ್ನ ಅಡುಗೆ ಒಂದು ಕಿತ ತೊಳಿತಾ ಇದ್ದೀನಿ. ಮತ್ತೆ ಊಟ ಮಾಡಿದ್ಮೇಲೆ ಇನ್ನೊಂದು ಕಿತ ತೊಳಿಬೇಕು. ಸ್ವಲ್ಪ ಕೆಲ್ಸಕ್ಕೆ ಹೋಗೋ ಗಂಟ, ಕೆಲ್ಸಕ್ಕೆ ಹೋದ್ರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ. ನನಗಾಗಿ ಏನು ಬಿಟ್ಕೊಡಲ್ಲ ಅವರು. ಇವಾಗ ಮನೆಗಿರೋದಕ್ಕೆ ಪಾಪ ಅವರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಮಾಮೂಲಿ ಹೆಂಗಸರ ಕೆಲಸ ಗೊತ್ತಲ್ಲ ಫ್ರೆಂಡ್ಸ್ ನಿಮ್ಗೆ. ಏನಪ್ಪ ಇವರು ಪಾತ್ರೆ ತೊಳೆಯೋದೆಲ್ಲ ಹಾಕ್ತಾವ್ರೆ ಅಂತ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಮಾಡೋಣ, ಎಲ್ಲ ಮಾಡೋದು ಆಗ್ತಾ ಇರಬೇಕಲ್ಲ ಫ್ರೆಂಡ್ಸ್.
ಐತೆ. ಇಲ್ಲಿ ಪಾತ್ರೆ ತೊಳೆದೂ ಆಯಿತು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಸ್ವಲ್ಪ ಫ್ರೀ ಆಗ್ತೀವಿ. ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಐತೆ. ಅವರು ಯಾರೋ ಸ್ವಲ್ಪ ನನ್ನ ಫ್ರೆಂಡ್ಸ್ ಕೆಲಸ ಹೇಳಿದ್ರು, ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಇವಾಗ 2 ಗಂಟೆಗೆ ರೂಟ್ ಮುಗಿಸ್ಕೊಂಡು ಬಂದ್ಬಿಡ್ತಾರೆ. ಸ್ಕೂಲ್ ವ್ಯಾನ್ಗೆ ಹೋಗ್ತಾರೆ ಅವರು. 2 ಗಂಟೆಗೆ ಆಗೋಗುತ್ತೆ. ಅವ್ರು ಬಂದಮೇಲೆ ಹಂಗೆ ಹೋಗೋಣ. ಅಲ್ಲಿಗೆ ಹೋಗಿ ಸ್ವಲ್ಪ ಕೆಲಸ ಐತೆ ಅಂದರೆ ನಾಳೆಯಿಂದ ಮಾಡೋಣ ಅಂದ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ, ಇದು ಪಾತ್ರೆ ಜೋಡಿಸೋ ಸ್ಟ್ಯಾಂಡು. ಎಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್. ನೋಡಿ, ಒಂದು ಇಟ್ಟಿದ್ರೆ ಒಂದು ಓಡೋಗುತ್ತೆ. ಕಿಟಕಿ ಕಟ್ಕೊಂಡಿದ್ದೀನಿ ಸ್ಟ್ಯಾಂಡು. ಪಾಪ ನಮ್ಮ ಲಕ್ಕಿಗೆ ಬೇರೆ ಹುಷಾರಿಲ್ಲ. ಅದೊಂದು ಕಡೆ ಬೇಜಾರಾಗ್ತೈತೆ. ಊಟ ಎಲ್ಲ ಮಾಡುತ್ತೆ, ಬಟ್ ಸುಮ್ಮನೆ ಸುಸ್ತಾಗಿ ಕೂತ್ಬಿಟ್ಟೈತೆ. ಅದು ಇವಾಗ ತೊಳೆದಿದ್ದಾಯಿತು. ಇದು ಗೋಂಗೂರ ಮಾಡಿದ್ದು, ಅದನ್ನು ತೊಳೆದಿಟ್ಕೊಂಡು ಬಿಡೋಣ. ಆಮೇಲೆ ಸ್ವಲ್ಪಗಳೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸರೋಗುತ್ತೆ. ಇಲ್ಲಿ ಪ್ರತಿ ಒಂದು ಹಿಂಸೆನೇ ಫ್ರೆಂಡ್ಸ್. ಬೇರೆ ಮನೆ ನೋಡೋಣ ಅಂದ್ಕೊಂಡಿದ್ದೀರಿ, ನೋಡೋಣ. ನೀರಿಗೂ ತೊಂದರೆ ಆಗ್ಬಿಡ್ತು ನಂಬಿಕ. ಇವಾಗ ಹೊರಗಡೆ ಕೆಲ್ಸಕ್ಕೆ ಹೋದರೆ ಮೈನ್ ಮನೆ ಕೆಲಸಕ್ಕೆ ನೀರೇ ಬೇಕೇ ಬೇಕು. ಇವಾಗ ಹೆಂಗಾಗೈತೆ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ, ಕಾಣಿಸ್ತೈತಾ ನೋಡ್ರಿ. ಆಲ್ಮೋಸ್ಟ್ ಬೆಂದ್ಬಿಟ್ಟೈತೆ. ಇವಾಗ ರೈಸ್ಗೂ ಹಾಕ್ಕೊಳ್ಬೋದು, ಮುದ್ದೆಗೂ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಇದನ್ನು ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಕ್ ಬಿಡೋಣ. ಕಲಿಸ್ಕೊಟ್ಟು ಬಿಡೋಣ ಸ್ವಲ್ಪ.
ಸ್ವಲ್ಪ ಮುಚ್ಚಿಟ್ಟು ಬಿಡೋಣ. ಅಡುಗೆ ಮನೆಯನ್ನು ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಮತ್ತೆ ಸ್ನಾನಕ್ಕೆ ಹೋಗಿ ಬಂದು ಸೆಕೆ ಒಳಗೆ ಮಾಡೋಕ್ಕಾಗಲ್ಲ, ನಾನು ದಪ್ಪ ಇದ್ದೀನಲ್ಲ, ಸ್ವಲ್ಪ ಸೆಕೆ ಜಾಸ್ತಿ ನನಗೆ. ಹಾಗಾಗಿ ಇವಾಗಲೇ ಮಾಡಿಟ್ಕೊಂಡ್ಬಿಟ್ರೆ ಸ್ವಲ್ಪ ನಮಗೂ ಕ್ಲೀನಾಗಿ ಹೋಗುತ್ತೆ. ಬೆಳಗ್ಗೆ ಮಾಡಿದ್ದೆ, ಮತ್ತು ಇವಾಗ ಅಡುಗೆ ಎಲ್ಲ ಮಾಡಿ ಪಾತ್ರೆ ತೊಳೆದೆಲ್ಲ ಅದು ನೀರು ಇದ್ದೇ ಇರುತ್ತೆ ನೋಡಿರಿ, ಪ್ಲೇಟ್ಗೆ ಜೋಡಿಸೋ ನೀರು. ಹಂಗಾಗಿ ಸ್ವಲ್ಪ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ನೋಡೋಕ್ಕೂ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ನಮ್ಮ ಅಡುಗೆ ಮನೆ ನೀಟಾಗಿ ಇಟ್ಕೊಂಡ್ರೆ ನಮಗೆ ಒಳ್ಳೇದಲ್ಲ ಫ್ರೆಂಡ್ಸ್. ಇನ್ನೊಬ್ಬರು ನೋಡ್ತಾರೆ ಅಂತ ಇಟ್ಕೊಂಡ್ಬಾರ್ದು. ನಮ್ಮ ಅಡುಗೆ ಮನೆ ನಮಗೆ ನೀಟಾಗಿದ್ದರೆ ನಮಗೆ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್. ಆಯಿತು, ಫೈನಲ್ಲಾಗಿ ನೋಡೋಣ ಬನ್ನಿ. ನೋಡಿದ್ರ ಕಾಣಿಸ್ತೈತಾ? ಎಣ್ಣೆನೂ ಲೈಟಾಗಿ ಹಾಕಿದ್ದೀನಿ, ಚರ್ಬಿ ಸ್ವಲ್ಪ ಇತ್ತು, ಹಂಗಾಗಿ ಲೈಟಾಗಿ ಎಣ್ಣೆ ಹಾಕಿದ್ದೀನಿ. ಬೆಂದೈತೆ. ಬಿಸಿ ಬಿಸಿ ರೈಸ್ ಮಾಡಿಟ್ಬಿಟ್ರೆ ಆಗೋಯ್ತು ನನ್ನ ಕೆಲಸ. ಸ್ನಾನಕ್ಕೆ ಹೋಗ್ಬಿಟ್ಟು ಬಂದು ಅನ್ನಕ್ಕೆ ಇಟ್ಕೊತೀನಿ. ಫೈನಲಿ ಮಟನ್ ಗ್ರೇವಿ ರೆಡಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಿಮಗೂ ನಮಗೆಲ್ಲ ಸೇರಿಸಿ ಮಾಡಿದ್ದೀನಿ, ಬನ್ನಿ. ಸಾರಿ ತೋರಿಸೋದು ಮರ್ತ್ಬಿಟ್ಟೆ. ಎಲ್ಲಿ ಅದು ಎಲ್ಲಿ 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 ಕಾಣೆಯಾಗೈತೆ? ನಿಮ್ಗೇನಾನ ಗೊತ್ತಿದ್ರೆ ಹುಡುಕಿ ಕೊಡಿ ಫ್ರೆಂಡ್ಸ್. ನನ್ನ ಫೇವ್ರೆಟ್ಟು ನಲ್ಲಿ ಮೂಳೆ. ಬನ್ನಿ ಎಲ್ಲ ಊಟ ಮಾಡೋಣ. ಮುದ್ದೆ ಬೇಕಾದರೆ ಮುದ್ದೆ ಮಾಡಿಕೊಡ್ತೀನಿ, ರೈಸ್ ಬೇಕಾದರೆ ರೈಸ್ ಮಾಡಿಕೊಡ್ತೀನಿ. ಬನ್ನಿ ಎಲ್ಲ ಊಟ ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೈಪ್ ಅಂತ ಇರ್ತೈತಿ, ಹೈಪ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಯಾವ ಥರ ಮಟನ್ ಸಾರು ಮಾಡ್ತೀರಂತ ನಮಗೂ ಅನಿಸಿಕೆ ತಿಳಿಸಿ ಕಮೆಂಟ್ ಮೂಲಕ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಗ್ಯಾಸ್ ಫೈನಲಾಗಿ ಆಫ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.